ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಸವನಗರ ಗೆದ್ದಲಮರಿ ಗ್ರಾಮ ತಾಲೂಕು ಹುಣಸಗಿ ಜಿಲ್ಲಾ ಯಾದಗಿರಿ. ಈ ಶಾಲೆಯಲ್ಲಿ 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಈ ವರ್ಷದ ಮೊದಲ ಪಾಲಕ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆಯು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಸವನಗರ ಗೆದ್ದಲಮರಿ ಶಾಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭಿಸಲಾಯಿತು. ಮೊದಲಿಗೆ ಶಾಲೆಯ ಎಲ್ಲಾ ಮಕ್ಕಳನ್ನು ಆರತಿ ಬೆಳಗುವುದರೊಂದಿಗೆ ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಪಾಲಕ ಪೋಷಕರು ಹಾಗೂ ಊರಿನ ಗಣ್ಯರಿಂದ ಮಕ್ಕಳಿಗೆ ಹೂಗುಚ್ಛ ನೀಡುವುದರೊಂದಿಗೆ ಮಕ್ಕಳನ್ನು ಶಾಲೆಗೆ ಸ್ವಾಗತಿಸಲಾಯಿತು. ತದನಂತರ ವಿದ್ಯಾದೇವತೆಯಾದ ತಾಯಿ ಸರಸ್ವತಿ ದೇವಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರೊಂದಿಗೆ ಸಭೆಯನ್ನು ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಧಾನ ಗುರುಗಳಾದ ನೀಲಪ್ಪ ತಗ್ಗಿ ಅವರು ಸಭೆಯನ್ನು ಉದ್ದೇಶಿಸಿ ತಮ್ಮ ಮಕ್ಕಳನ್ನು ಶಾಲೆಗೆ ಗೈರಾಗದಂತೆ ಪ್ರತಿದಿನವೂ ತಪ್ಪದೆ ಕಳಿಸುವಂತೆ ತಿಳಿಸಿ ಹೇಳಿದರು. ಅವರ ಮಕ್ಕಳನ್ನು 1ನೇ ತರಗತಿಗೆ ದಾಖಲಿಸಲು ತಿಳಿಸಲಾಯಿತು. ಶಾಲೆಯ ಭೌತಿಕ ಸೌಲಭ್ಯಕ್ಕಾಗಿ ಎಲ್ಲರೂ ಕೈ ಜೋಡಿಸುವಂತೆ ಮನವಿ ಮಾಡಿಕೊಂಡರು. ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳನ್ನು ಸಭೆಯಲ್ಲಿ ವಿವರಿಸಿದರು. ನಂತರ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಹಂಚಲಾಯಿತು. ಕೊನೆಯದಾಗಿ ಎಲ್ಲರಿಗೂ ಸಿಹಿ ಊಟವನ್ನು ಮಾಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಧಾನ ನೀಲಪ್ಪ, ಶಿಕ್ಷಕರು, ಎಸ್ಡಿಎಂಸಿ ಅಧ್ಯಕ್ಷರಾದ ದುರ್ಗಪ್ಪ ತೀರ್ಥ, ಉಪಾಧ್ಯಕ್ಷರಾದ ಸೋಮನಾಥ್ ಕಾರ್ಬಾರಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಗೆದ್ದಲಮರಿಯು ಎಸ್ಡಿಎಂಸಿ ಅಧ್ಯಕ್ಷರಾದ ಹನುಮಂತರಾಯ ಜಾಲಹಳ್ಳಿ, ಗ್ರಾಮಸ್ಥರಾದ ವೆಂಕಟೇಶ್ ರಾಠೋಡ್, ಗುರುನಾಥ್ ಹಂಚಿನಾಳ್, ಬಸವರಾಜ್ ಕುರಿ, ಮಾನಪ್ಪ ದೇವರಗಡ್ಡಿ, ಅಂಬರೀಶ್ ಹಾಲ್ಗಡ್ಡಿ, ಹಿಂದಿನ ವರ್ಷದ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ನಿಂಗಣ್ಣ ಜಾಲಹಳ್ಳಿ ಹಾಗೂ ಕುಮಾರಿ ಸುನೀತಾ ಕಾರ್ಬಾರಿ ಮತ್ತು ಅಂಗಡಿ ಸಿಬ್ಬಂದಿಗಳು ಭಾಗವಹಿಸಿದ್ದರು.